ಅಮ್ಮ ಸಮಾಧಾನ ಮಾಡ್ಕೋ, ಅಳ್ಬೇಡ. ಎಲ್ಲ ಆಗಿದ್ದು ನನ್ನಿಂದಾನೆ. ನಾನು ನಮ್ಮವ್ವನ ಮನ್ಸನ್ನ ಚೂರ್ ಚೂರ್ ಮಾಡ್ಬಿಟ್ಟೆ. ಆ ದೇವ್ರ ಹತ್ರನೂ ನನಗೆ ಕ್ಷಮೆ ಇಲ್ಲ. ಎಲ್ಲ ಆಗಿದ್ದು ನನ್ನಿಂದಾನೆ ಆಗಿದ್ದು. ಅಳ್ಬೇಡ, ಸುಮ್ಕಿ ರವಿ. ಇದ್ರಾಗೆ ನಂದು ತೆಪ್ಪದೆ. ಶಿಕ್ಷೆ ಆಗೋ ಹಂಗಿದ್ರೆ ನನಗೆ ಶಿಕ್ಷೆ ಆಗ್ಲಿ. ಕಾರಣ ಹುಡುಕ್ತಾ ಹೋದ್ರೆ ಇದ್ರಾಗ ಎಲ್ರದ್ದು ತೆಪ್ಪದೆ. ಆಗಿದ್ನ ಯೋಚನೆ ಮಾಡ್ತಾ ಕೊರ್ಗೋದಕ್ಕಿಂತ ವಿಷಯ ಮುಚ್ಚಿಟ್ಟು ತೆಪ್ಪು ಮಾಡಿದ್ದಕ್ಕೆ ಅವ ಬರೀ ಬಾಯಿ ಮಾತನ್ನ ಶಿಕ್ಷೆ ಕೊಟ್ಲು ಅಂತ ಅನ್ಕೊಂಡು. ಪಾತ್ರೆ ಬಿಸಿ ಇದ್ದಾಗಲೇ ಮುಟ್ಟಕ್ಕೆ ಹೋಗ್ಬಾರ್ದು. ಅತ್ತೆ ಹತ್ರ ಫೋನ್ ಮಾಡಿಸಿ ಅವನ ಹತ್ರ ಮಾತಾಡ್ಸೋಣ. ಅವನ ಕೋಪ ಕಡಿಮೆ ಆದ್ಮೇಲೆ ಎಲ್ಲರೂ ನಿಧಾನವಾಗಿ ಕೂತಿ ವಿಚಾರಿಸೋಣ. ರೀ ಇನ್ನು ಹೊರಡೋಣವಾ? ಸಹನಕ್ಕ, ಅವನ ಕೋಪ ಕಡಿಮೆ ಆದ್ಮೇಲೆ ಫೋನ್ ಮಾಡಿ ಆಯ್ತಾ? ನಾವು ಬರ್ತೀವಿ. ಸರಿ ಮಾವ. ಅಲ್ಲ ಕಣ್ಣ, ಕಾಡಿ ಪುರ್ಸಿ ನಮ್ಮನೆಯವ್ರಾಗಿದ್ಕೊಂಡು ನನಗೆ ದ್ರೋಹ ಬಗೀತಿದ್ದೀರಾ. ನನ್ ವಿರುದ್ಧನೇ ಪ್ಲಾನ್ ಮಾಡ್ತೀರಾ? ಪ್ಲಾನು ನಿನಗೆ ದ್ರೋಹ ಬಗೆಯೋದಲ್ಲ, ನಿನ್ ಜೀವನನೇ ಬಗ್ದಾಕ್ಬಿಡ್ಬೇಕು. ರಾಕ್ಷಸಿ ನೀನು. ಹೌದು ಕಣ್ಲ, ನನಗ್ ಮೋಸ ಮಾಡೋರ್ಗೆ ನನ್ ರಾಕ್ಷಸಿನೇ. ನೀವೆಲ್ಲ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನ್ ಭೂಮಿ ಕೆಳಗಡೆ ಇರ್ತೀನಿ. ಲೇ ಪುರ್ಸಿ, ನೀನ್ ಎತ್ತವ್ವ ಕಣ್ಲ. ನಾನು ನನಗೇನೆ ಹಾಲ್ನಾಗೆ ಬಾದಾಮ್ ಪೌಡರ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತೀಯನ್ಲ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತಲೇ ನಾವು ನಿಮ್ಮನ್ನ ಕಿಡ್ನಾಪ್ ಮಾಡಕ್ ನೋಡಿದ್ದು. ನೀವೆಲ್ಲ ಯಾವತ್ತಿದ್ರು ಆ ಪುಟ್ಟಕ್ಕನ್ ಪರವಾಗಿ ಅಂತ ನಂಗೆ ಗೊತ್ತಿತ್ತು ಕಣ್ಲ. ಅದಕ್ಕೆ ಆ ಹಾಲ್ನ ಈ ಸುಳ್ಳಿ ಕುಡ್ಸಿದ್ದು. ಲೇ ನಂಜಮ್ಮ, ನಿನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ನನ್ ಸಂಸಕ್ಕಿಲ್ಲ. ನೀನ್ ಬಾಯಿ ಮಣ್ಣಾಕ ಸುಮ್ಕಿರೆ. ನೀನು ನಂಬಿದಕ್ಕೆ ಹಾಲು ಕುಡಿಸ್ಬಿಟ್ರು ರೂಮಟ್ ಕೂಡಾಕ್ಬಿಟ್ಟು ಬಂದಿದ್ಯಾ ಅವಳೆ. ಇನ್ನೇನ್ ಮಾಡ್ಬೇಕು? ನಿನ್ ತರ ನಾಟಕ ಆಡೋಳ್ಗೆ ಹಾಲು ಕುಡಿಸ್ತೀನಿ, ವಿಸನು ಕುಡಿಸ್ತೀನಿ. ಸಾಯಿಸು ನೋಡೋಣ. ನಮ್ಮವ್ವ ಈಗ ಒಳ್ಳೇದ್ ಮಾಡ್ತಾಳೆ ಅಂತ ನನಗೆ ಖುಷಿ ಅದೆ. ಅವಳಿಗೇನಾದ್ರೂ ವಿಸ ಗಿಸ ಹಾಕ್ತೀನಿ ಅಂತ ಅಂದೋ ಸರಿ ಇರಕ್ಕಿಲ್ಲ. ಈಗ್ಲೇ ಹೇಳ್ತೀನಿ. ಏಯ್, ನಿಮ್ಮ ಅವ್ವನ್ ತರ ಇರೋ ನಂಬಿಕೆ ದ್ರೋಹಿಗೆ ಒಂದೇ ಕಡೆ ಶಿಕ್ಷೆ. ಏಯ್, ನಮ್ಮವ್ವ ಅಲ್ಲ ಕಣೆ ದ್ರೋಹಿ ನೀನು. ಪುಟ್ಟವ್ವನ್ ಗಂಡನ್ ಕಿತ್ಕೊಂಡು ಪುಟ್ಟವ್ವಂಗೆ ಅವ್ರ ಮಕ್ಳಿಗೆ ಮೋಸ ಮಾಡಿದ್ಯಲ್ಲ, ಮನೆ ಆಳಿ ಕಣೆ ನೀನು. ಪಲ್ಲವಿ, ಪಲ್ಲವಿ ಮ್ಯಾಕ್ ಕೈ ಬಿತ್ತು ಅಂತಂದ್ರೆ ನನ್ನ ಕೈ ನಿನ್ ಮ್ಯಾಕ್ ಇರ್ತದೆ. ನಿಗಾ ಇರ್ಲಿ. ಕಾಡಿ, ನಿಜ ಹೇಳಿದಕ್ಕೆ ದೊಣ್ಣೆ ತಗೊಂಡು ಹೊಡೆದಂಗಾಯ್ತಾ? ನಿಂದು ಅನಿಷ್ಟ ಜಾತಕ, ಅದಕ್ಕೆ ನೀನ್ ಇದ್ ಕಡೆ ಎಲ್ರಿಗೂ ನೋವೆ. ಜೈ, ನನ್ನ ಎದ್ರ ಕಂಡ್ರೆ ನಿಮ್ಗೆಲ್ಲ ಎಂತ ಗತಿ ಬರ್ತದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಲ. ಏಯ್, ನೀ ನಾಟಗಳು ನಾನು ಕಂಡಿವ್ನಿ. ಹೋಗ್ ಕ್ಯಾಮೆ ನೋಡು. ಬಾರ್ಲ ಮನೆಗೆ. ನಿಂಗೈತೆ ಇವಾಗಲೇ ಯಾರು ಬರ್ತಾರೆ ನಿನ್ ಮನೆಗೆ? ಅವ್ವ, ಈ ರಾಗಿ ತವ ಇನ್ಮೇಲೆ ಹುಷಾರಾಗಿರ್ಬೇಕು. ಕಾಳಿನ ಸರ್ಪ ಕೆಣಕಿದ್ರೆ ಕತ್ತತೆ, ಆದ್ರೆ ಇವಳು ಮೇಲೇರಿ ರಕ್ತ ಇರ್ತಾಳೆ. ಈಗ್ಲಾದ್ರೂ ಬುದ್ಧಿ ಬಂತಲ್ಲ, ಜೋಪಾನ ಹೋಗಿ ಮನೆ ಸೇರ್ಕೊ. ಇನ್ನೊಂದ್ ಕಿತ ಈ ರಾಜಿ ಸಹವಾಸ ಮಾಡ್ಬೇಡ. ಅಯ್ಯ ಇಲ್ಲ ಕಣಪ್ಪ, ಬೇಕಾಗಿಲ್ಲ ಅವಳು. ಅವ್ವ ನಡಿ ಹೋಗೋಣ. ಸರಿ ಬರ್ತೀವಿ ಕಣಪ್ಪ. ಕಾಳಿ ಮತ್ತೇನೆ? ಪುಟ್ಟವನ್ ಮನೆನಾಗದ್ ಏನ್ ನಡೀತೈತೋ ಏನೋ. ಪುಟ್ಟಕ್ಕ, ನಿನ್ ಕುಲ್ದಿಯವ್ರಿಗೆ ಹೋಗಿದ್ಯಲ್ಲ, ಅವಾಗ ಈ ಸುಮಾ ಕಿಡ್ನಾಪ್ ಆಗಿದ್ಲು. ಅದೇ ಸಚಿನ್ ಅಂತ ಒಬ್ಬ ಹುಡ್ಗ ಅವನಲ್ಲ, ಅವನ ಈ ಸುಮಾ ವಿರುದ್ಧಿ ಮಾಡ್ತಾವಳಂತೆ. ಅದಕ್ಕೆ ಅವ್ಳು ಯಾವಳು ಸೋನಿಯಾ ಅನ್ನೋ ಹುಡುಗಿ ಇವ್ರಿಬ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದಿನ ಎಲ್ಲ ಬುಟ್ಟೆ ಇರ್ಲಿಲ್ಲ. ಈ ಸುಮಾ ಯಾವನ್ ಜೊತೆ ನಾವು ಒಂದಿನ ಇದ್ ಬಂದವಳೆ ಅಂತ ಊರಲ್ಲೆಲ್ಲ ಮಾತಾಡ್ಕೊಂಡ್ರು. ನಿನ್ ಮಗಳ ಜೀವನ ಹಾಳಾಗೋಗೈತೆ ಪುಟ್ಟಕ್ಕ.
ಆಟೆ ಅಲ್ಲ ಪುಟ್ಟಕ್ಕ, ನೀನ್ ಇಲ್ದೇ ಇರ್ಬೇಕಾದ್ರೆ ನಿನ್ ಮೆಸ್ ಇದೆಯಲ್ಲ ಅದನ್ನು ಸರ್ಕಾರದವ್ರು ಬಂದು ಮುಚ್ಚಿಸ್ಬಿಟ್ಟಿದ್ರು. ಪುಟ್ಟಮೆ 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 ಬಾಗಿಲು ತೆಗಿ ಪುಟ್ಟಮೆ ಪುಟ್ಟಮೆ ಬಾಗಿಲು ತೆಗಿ ಪುಟ್ಟಮೆ. ಅವ್ವ, ನಿಮ್ಗೆ ನಮ್ಮಿಂದ ತುಂಬಾ ನೋವಾಗಿದೆ ಅಂತ ಗೊತ್ತು, ಆದ್ರೆ ನಿನ್ ಜೊತೆ ಮಾತಾಡ್ದು ನನ್ನ ಕೈಲಿರಕ್ಕಾಗಲ್ಲ ಅವ್ವ. ಪ್ಲೀಸ್ ಬಾಗ್ಲು ತೆಗಿ ಅವ್ವ. ಅವ ನನ್ನಿಂದ ತೆಪ್ಪಾಗೋಗಿದೆ ಕಣವ. ಇನ್ಮ್ಯಾಕೆ ಹಿಂಗೆಲ್ಲ ಮಾಡಕ್ಕಿಲ್ಲ. ನಿಂತವ ಯಾ ಹೆಸರು ಮುಚ್ಚಿಡಕ್ಕಿಲ್ಲ. ಬಾಗ್ಲು ತೆಗಿಯವ. ಅವ್ವ, ಪುಟ್ಟಮೆ, ನನ್ನಂತ ಅವಿವೇಕಿಗೆ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿನ್ನ ಮನೆನಾಗ ಜಾಗ ಕೊಟ್ಟಿದ್ದೆ. ಇನ್ನು ನಿನ್ನ ಕೂಸುಗಳು, ನಿನ್ನ ಕರಳು ಬಳ್ಳಿಗಳು, ಅವ್ರ ಪರವಾಗಿ ಏನಾರು ಶಿಕ್ಷೆ ಕೊಡೋದಾದ್ರೆ ನಂಗೆ ಕೊಡು, ಅವ್ರಿಗೇನು ಶಿಕ್ಷೆ ಕೊಡಬೇಡ. ಹಿಂಗೆ ಮೌನವಾಗಿ ಕೂತ್ಕೋಬೇಡ. ಬಾ ಪುಟ್ಟಮ್ಮಿ ಹೊರಗೆ. ಅವ್ವ ಅವ್ವ, ನೀನೀಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ನಾನು ಇಲ್ಲೇ ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನೀನು ಯಾಕೆ ಸಾಯ್ತೀಯ ಕುಸೆ? ಇಷ್ಟಕ್ಕೆಲ್ಲ ಕಾರಣ ನನ್ನ ಕಾಲ್ಗುಣ. ನಾನು ಸಾಯ್ತೀನಿ. ಅಪ್ಪ ಅಪ್ಪಯ್ಯ, ಅವ್ವ ಅವ್ವ ಅವ್ವ, ಬಾಗ್ಲು ತೆಗಿಯವ್ವ. ಅವ್ವ ಅವ್ವ ಪುಟ್ಟಮ್ಮಿ, ನೀನೀಗ ಬಾಗಿಲು ತೆಗಿಲಿಲ್ಲ ಅಂದ್ರೆ ನಾನು ಚಾಕು ಚುಚ್ಕೊಂಡು ಸತ್ತೋಗ್ತೀನಿ. ಬಿಡಿ ಬಿಡಿ ನನ್ನ. ಅಪ್ಪ ಚಾಕು ನಂಗೆ ಕೊಡಿ, ನಾನು ಸಾಯ್ಬೇಕು. ನಾನು ಸಾಯ್ಬೇಕು ಬಿಡು. ಅಪ್ಪಯ್ಯ ನಾನು ಬದುಕಿರಬಾರ್ದು. ಬಿಡ್ರಿ ಬಿಡ್ರಿ. ಅಪ್ಪ, ಇಷ್ಟೆಲ್ಲ ಆಗಿರೋದು ನನ್ನಿಂದ. ನಾನು ಸಾಯ್ಬೇಕು, ಕೊಡಿ. ಬಿಡಿ ಬಿಡಿ. ಅಪ್ಪಯ್ಯ, ನೀವಿಬ್ರು ಯಾಕೆ ಸಾಯ್ತೀರಾ? ನಾನು ಸಾಯ್ತೀನಿ, ಕೊಡಿ. ಬೇಡ ಬಿಡುವ. ನಾನು ಸಾಯ್ತೀನಿ. ಇಲ್ಲ, ಸಾಯ್ಬೇಕಾಗಿರೋದು ನಾನು. ಬಿಡ್ರಿ ನೀವು, ಕೈ ಬಿಡಿ ಬಿಡಿ. ಏಯ್, ಸಾಯ್ಬೇಕಾಗಿರೋದು ನೀವಲ್ಲ, ನಾನು. ಸತ್ಯ ಗೊತ್ತಾದ ಮ್ಯಾಕು ಈಟೆಲ್ಲ ಮಾಡ್ತಾ ಇದ್ರಲ್ಲ. ಅವಂಗೆ ಈ ವಿಷಯ ಗೊತ್ತಾದ್ರೆ ಅವಳ ಮನ್ಸಿಗೆ ನೋವು ಆಯ್ತದೆ. ಆಗ ಅವಳು ಬದುಕಿದ್ದು ಸತ್ತಂಗೆ ಅಂತ ನಿಮಗ್ ತಿಳಿಲಿಲ್ವೇ? ಚೆನ್ನಯ್ಯ ದೊಡ್ಡ ಮನ್ಸ. ನೀನ್ ಏಟೆ ದೊಡ್ಡ ತಪ್ಪು ಮಾಡಿದ್ರು ನಾನು ನಿನ್ನ ಒಂದು ಪ್ರಶ್ನೆನೂ ಕೇಳಲಿಲ್ಲ. ಆ ನೀಯತ್ತಿಗಾದ್ರು ಈ ವಿಷಯನೆಲ್ಲ ನನಗೆ ಹೇಳ್ಬಾರ್ದಾಗಿತ್ತ. ಏನ್ರವ, ನಿಮ್ದವ್ ನಾನು ಒಂದು ದಿನ ಆದ್ರು ಒಂದು ವಿಷಯನಾದ್ರೂ ಮುಚ್ಚಿಕ್ಕಿವ್ನ? ದೇಹ ನಂದಾದ್ರು ನನ್ನ ಮಕ್ಕಳೇ ನನ್ನ ಜೀವ ಅಂತ ಬದುಕಿದ್ನಲ್ಲ. ನನಗೆ ನೀವೆಂತ ಮೋಸ ಮಾಡ್ಬೋದ? ಮಾಡ್ಬೋದು. ನಾನು ಇಲ್ದೇ ಇರೋ ಹೊತ್ನಾಗೆ ಇಂಥ ದೊಡ್ಡ ಸಂಗತಿ ನಡೆದೈತಲ್ಲ. ನನಗೊಂದು ಮಾತಾಗ್ಲಿ ಹೇಳಿದ್ರೆ ನೀವು ಒಲಿ ಬಿಡಿ. ಅವ್ವ ಅಂದ್ರೆ ನಿಮ್ಗೆ ಇಷ್ಟ ತಾನೆ? ಇಷ್ಟ ತಾನೆ? ಏನವ ತಾಯಿ, ಏನು ಹಾಗೇ ಇಲ್ಲ ಅಂತ ಸುಳ್ಳು ಹೇಳ್ದಲ್ಲವ್ವ? ಏನು ಇದನ್ನು ಮಾತ್ರ ಮುಚ್ಚಿಕ್ಕಿದ್ಯೋ? ಇಲ್ಲ, ನೀನು ಪಾಸ್ ಆಗಿದ್ದು, ನೀನು ಕೆಲಸ ಸಿಕ್ಕಿದ್ದು, ಮನೇಲೇ ಕುತ್ಕೊಂಡು ಕೆಲಸ ಮಾಡು ಅಂತ ಹೇಳವ್ರೆ ಅಂದಿದ್ದು ಅವು ಸುಳ್ಳು. ಇಲ್ಲವ್ವ, ಅದ್ಯಾವುದು ಸುಳ್ಳಲ್ಲ ಅವ್ವ, ಅದ್ಯಾವುದು ಸುಳ್ಳಲ್ಲ ಕಣವ. ಅವಳು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕೆಲಸ ಗಿಟ್ಟಿಸ್ಕೊಂಡು ಅವಳು. ಇನ್ನು ನಾನು ನಿಮ್ಮನ್ನು ನಂಬಕ್ಕಿಲ್ಲ. ಒಟ್ಟಾರೇನು ಕೇಳಿವ್ನಿ, ನೀವು ಯಾಕೋ ಒಂಥರ ಇದ್ದೀರಿ, ನಿಮ್ಮ ಮನಸ್ಸಲ್ಲಿ ಏನೋ ಅದೇ ಹೇಳ್ಕೊಳ್ಳೋದಾದ್ರೆ ಈ ತಾಯಿ ತಾವು ಹೇಳ್ಕೊಳ್ಳಿ ಅಂತ ಕೇಳಿದಿರಿ. ಆಗ್ಲೂ ಸುಮ್ಮನೆ ಎಂದ್ಬಿಟ್ರಿ. ಯೋಟ್ ಚಂದಾಗಿ ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಯೋಟ್ ಚಂದಾಗಿ ಸುಳ್ಳು ಹೇಳೋದು ಕಲ್ತ್ಬಿಟ್ಟವ್ರಿ. ಆಯ್ತು, ಈ ಮನೆಯಾಗ ಇನ್ಮ್ಯಾಕೆ ನನಗೂ ನನ್ನ ಮಾತಿಗೂ ಬೆಲೆ ಇಲ್ಲ ಅಂದ್ರೆ ಇನ್ಯಾಕೆ? ಅಕ್ಕಲ್ ಕಂಬ ಅದಲ್ಲ, ಅಕ್ಕಲ್ ಕಂಬದಾಗೆ ಈ ಮನೆ ನಾನು ಕಲ್ಲಾಗಿದ್ಬಿಟ್ಟು ಜೀವನ ಕಳೆದ್ಬಿಡ್ತೀನಿ.
ಯಾರ್ದೋ ಮಾತು ಬೇಡ, ಇವನು ಬೇಡ. ಪ್ಲೀಸ್ ಅವ್ವ, ಹಾಗೆಲ್ಲ ಹೇಳ್ಬೇಡ. ಅವ್ವ, ಇದ್ಯಾವ್ದು ಕೆಟ್ಟ ಉದ್ದೇಶದಿಂದ ಮಾಡಿದಲ್ಲ ಅವ್ವ, ಏನೋ ಅಚಾನಕ ಆಗೋಯ್ತು. ಹಾ, ಇವಳ ಹುಡುಗನ ಪಿರುತಿ ಮಾಡಿದ್ದು, ಅವ್ರ ಅಪ್ಪ ಅಮ್ಮ ಬಂದು ಮನೆಯಾಗ ರಂಪ ಮಾಡಿದ್ದು, ಇವಳನ್ನ ಯಾರೋ ಒತ್ಕೊ ಹೋಗಿದ್ದು, ಇದೆಲ್ಲ ಅಚಾನಕತೆಯೇ? ಪುಟ್ಟಮ್ಮಿ ಹೊಸಿನ ಮಾತು ಕೇಳ್ಬಿಟ್ಟು ನೋಡಯ್ಯ, ಹೇಳಕ್ಕೂ ಕೇಳಕ್ಕೂ ಏನು ಉಳ್ದಿಲ್ಲ. ನನ್ನ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದೈತೆ ಅಂದಮೇಲೆ ಇನ್ಯಾತ್ರ ಮಾತದು? ಅಮ್ಮ ನೋಡ, ನೀವು ಮಾತಾಡ್ತಾ ಇದ್ರೆ ನಾನು ಮನೆಯಿಂದ ಹಾಚ್ಕೋಬೇಕಾಯ್ತದೆ. ಬ್ಯಾಡ ಅಂದ್ರೆ ಬ್ಯಾಡ, ಆಟಯ್ಯ. ನಡಿ ಆ ಕಡೆ. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ ಬರಿ ಮುಳ್ಳೆ ಇರುವ ದಾರಿಲಿ ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು. ಮತ್ತೆ ಈ ಪ್ರಶ್ನೆ ಕೇಳಿದ್ರೆ ಮಾತಾಡ್ತಾಳೇನೋ ಅಂತ. ಹಂಗ ಇರೇ ಹಂಗೆ ನಾನೇ ಮಾತಾಡಿಸ್ತೀನಿ. ಅಮರೇ, ನಾವೆಲ್ಲ ಗೊತ್ತಿಲ್ಲದಲೇ ನಿಮ್ಮಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೀವಿ. ನೀವು ಕ್ಷಮಿಸೋದ್ರಲ್ಲಿ ಭೂಮಿಗಿಂತ ಒಂದು ತೂಕ ಹೆಚ್ಚು. ದಯವಿಟ್ಟು ನಮ್ಮೆಲ್ಲ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಮ್ಮರೇ. ಗಂಗಣ್ಣ, ನಮ್ಮವ್ವ ಸಂಸೋದ್ರಾಗೆ ಈ ಭೂಮಿ ಇದ್ದಂಗೆ. ಅದೇ ಕ್ವಾಪ ಬಂದರೆ ದಗ ಉರಿಯೋ ಬೆಂಕಿ ಇದ್ದಂಗೆ. ಅಕ್ಕ, ಅವ್ವ ನಮ್ಮ ಹತ್ರ ಮಾತಾಡಲ್ಲ ಅನ್ಸ್ತಿದೆ, ಈಗೇನು ಮಾಡೋದು? ಕುಸೆ ಮರಳಿ ಯತ್ನವ ಮಾಡುವಂಥ ಹಿರಿಯರು ಹೇಳಿಲ್ವೇ? ಹಂಗೆ ಪುಟ್ಟಮ್ಮಿ ಕ್ಷಮಿಸೋವರೆಗೂ ನಾವು ಅವಳನ್ನು ಬಿಡೋದೇ ಬೇಡ. ಪುಟ್ಟಮ್ಮಿ ಅಲ್ಲ, ನಾನಿರೋವಾಗ ನೀನು ನೀರು ಸೇರೋದ? ಬಿಡು ಬಿಡು ಬಿಡು, ನಾನು ಸೇರ್ತೀನಿ ಬಿಡು. ಆಯಾಗಿ ಕುಡಿತೀರು ನೀನು ರಾಣಿಯ ಹಾಗೆ. ಅಮ್ಮ ಅಮ್ಮ, ಕುಸೆ ತಲೆ ಕೆಳಗೆ ಮಾಡಿದ್ರು ಪುಟ್ಟಮ್ಮಿ ತವ ಕ್ಷಮೆ ತಗೊಳಕ್ ಆಗತ್ತೆ.
ನನಗ ಈ ಸಮಾಚಾರ ಪುಟಕ 2 ಇಡ್ಲಿ ಕೊಡು. ನನಗೊಂದು ಪ್ಲೇಟ್ ಇಡ್ಲಿ ಕೊಡು ಪುಟ್ಟಕ್ಕ. ಏನೇ ಆದರೂ ನೀನು ಮಾಡೋ ಇಡ್ಲಿ ಚಟ್ನಿ ಘಮ ಊರಾಚೆ ಇರೋ ಜನಗಳು ಮುಗ್ಗು ಬಡಿತಾ ಐತೆ. ಪುಟ್ಟಕ್ಕ, ಮಧ್ಯಾಹ್ನ ಏನು ಅಡುಗೆ? ಪುಟಕ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ತೀನಿ. ನಿನ್ನ ಕೈನಾಗೆ ಸೊಪ್ಪು ಸಾರು ತಿಂದು ತಾನೇ ದಿನ ಆಗೋಯ್ತು. ಮಧ್ಯಾಹ್ನ ಸೊಪ್ಪು ಸಾರು ಮಾಡ್ಬಿಡು. ಪುಟ್ಟಕ್ಕ, ನೀನು ಕುಲದೇವ್ರಿಗೆ ಹೋಗಿದ್ದು ಎಲ್ಲರೂ ಬಾಯಿ ಕಟ್ಟಂಗೆ ಆಗ್ಬಿಟ್ಟೈತೆ. ಇದೇನು ಪುಟಕ, ನಾವಿಷ್ಟು ಮಾತಾಡ್ತಿದ್ರು ನೀನೇನು ಉತ್ತರನೇ ಕೊಡ್ತಿಲ್ಲ? ಏನು ಮೌನ ಇರ್ತವೆ? ಈಗೇನು ಗೋಪಾಲಣ್ಣ ಪುಟ್ಟಕ್ಕ ಹಿಂಗೆ ಕಂಡ್ಬಿಡ್ತಾಳೆ? ಸುಮ್ಮನೆ ವಿಷಯ ಮೆಸ್ ವಿಷಯ ಮುಚ್ಚಿಟ್ಟಿದ್ವಲ್ಲ, ಅದಕ್ಕೆ ಕೋಪಿಸ್ಕೊಂಡು ನಮ್ಮ ತಾವು ಮಾತಾಡ್ತಿಲ್ಲ ಪುಟ್ಟಮ್ಮಿ. ಪುಟ್ಟಕ್ಕ, ಅದ್ಯಾಕೆ ನಮ್ಮ ಮೇಲೆ ಈ ಕೋಪ? ನಮ್ಮ ಜೊತೆ ಸೇರಿಕೊಂಡು ಇಡೀ ಊರೇ ವಿಷಯ ಮುಚ್ಚಿಟ್ಟಿತ್ತಲ್ಲ, ಅದಕ್ಕೆ ಎಲ್ರ ಮ್ಯಾಗೂ ಕೋಪ. ಹಂಗ ಪುಟ್ಟಕ್ಕ? ತಾನವ್ರೆ, ಯಾಕೆ ಮೆಸ್ತಾಗ ಹೋಗಿಲ್ವೇ? ಇನ್ನೂ ಇಲ್ಲ, ಈಗ ಹೋಗ್ಬೇಕು. ಅಳೇಂದ್ರೆ ಮಗಳು ಬರಲಿಲ್ವಾ? ಇಲ್ಲ ಮಾವ್ಯ, ಅದು ನನಗೋಸಿ ಆಚೆ ಕೆಲಸ ಇತ್ತು, ಅದಕ್ಕೆ ಒಬ್ಬನೇ ಬಂದೆ. ಕಟ್ಟಿಯಣ್ಣ, ನಿಮ್ಮ ನೋಡಿ ಇದ್ದಕ್ಕಿದ್ದಂಗೆ ಪುಟಕ್ಕ ಮೆಸ್ಗೆ ಯಾರೋ ಧರ್ಮಾಧಿಕಾರಿಗಳು ಬಂದ್ಬಿಟ್ರೆ ನೋನ್ಕೊಬಿಟ್ರೆ. ನಾನು ಯಾರೋ ಹೊಸ ಗೌಡ್ರು ಬಂದ್ರು ಅಂದ್ಕೊಂಡೆ. ಏನ್ ಬೇಕೆ ಈ ಕಂಟಿ ಹಿಂಗೆಯ? ಅವ ನಿನ್ ಕೈಯಾರೆ ಒಂದು ಕಾಪಿ ಕುಡಿ ಅಂತ ಬಂದೀವ್ನಿ, ಒಂದು ಫಿಲ್ಟರ್ ಕಾಪಿ. ಅವ ಈ ಅಂಗಿ ಪಂಚನೆಗೆ ಹೆಂಗ್ ಕಾಣಿಸ್ತೇವ್ನಿ? ಅವ್ವ ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಬಾವ. ಹ್ಞೂ, ಊರ ಜೊತೆನೂ ಪುಟಕ್ಕ ಮುನ್ಸ್ಕೊಬಿಟ್ಟವಳೆ. ನಾನು ಈ ಹೊಸ ಅವತಾರದಾಗೆ ಅವ್ವನ ಕೋಪನ್ ಮರ್ತೇ ಬಿಟ್ಟಿದ್ದೆ. ಅವ್ವ ಎಲ್ರೂ ಸಮಯ ಕೇಳೋದ್ನಕ್ಕೂ ಯಾಕವ ಹೆಂಗೆ ಕೋಪ ಮಾಡ್ಕೊಂಡಿದ್ಯಾ? ಅವ್ವ ಪ್ಲೀಸ್ ಅವ ಮಾತಾಡವ. ಅವ್ವ ಇಲ್ಲಿ ನೋಡು, ಸದಾ ಕೋಪದಾಗ ಕುದಿತಾ ಇದ್ದೋನು ಎಲ್ಲ ಬುಟ್ಟಿ ಒಳ್ಳೆನ ಹಾಕಿ ಹೆಂಗ್ ತಯಾರಾಗಿವ್ನಿ. ಅವ್ವ ಇವತ್ತಿಂದ ನಿನ್ ಸಿರಿ ಸಾನೆ ಒಳ್ಳೆನವ. ನೀನು ಕೂಡ ಕೋಪ ಬಿಟ್ಬಿಡವ. ನಾನು ಒಬ್ಬಳಿಗೋಸ್ಕರ ಕೋಪ ಮಾಡ್ಕೊಂಡಿಲ್ಲ ಕಣಪ್ಪ, ನಿನ್ನನ್ನು ಸೇರಿಸ್ಕೊಂಡೇ ಕೋಪ ಮಾಡ್ಕೊಂಡೆ.